ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಆಗಸ್ಟ್ನ ಫಸ್ಟ್ ಡೇ. ಸೊ ಇವತ್ತು ನಿನ್ನೆ ನನ್ನ ಬರ್ಡೇ ಇತ್ತು. ಅದಕ್ಕೆ ವಿಶ್ ಮಾಡಿದವರು ಎಲ್ಲರಿಗೂ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳ್ತೀನಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್. ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ನನ್ನ ಜೊತೆಗೆ ರವಿ ಬರ್ತಾ ಇದ್ದಾನೆ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಬರೋದಕ್ಕೆ. ಮತ್ತೆ ಅವ್ರ ಮಗ ದೈವಿಕ್, ಅವನು ಇದ್ದಾನೆ ಹಿಂದ್ಗಡೆ ಸೀಟಲ್ಲಿ ಮಲಗಿದ್ದಾನೆ. ಹಾಗೆ ನನ್ನ ಮಗ ಇವತ್ತು ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ ಅವನು ಹೋದ. ಬೆಳಗ್ಗೆ 6 o'clock ಅವನಿಗೆ ಬಿಟ್ಬಿಟ್ಟು ಹೊರಟ್ವಿ. 6:15 ಬಿಟ್ಟಿದ್ದೀವಿ. 8 ಗಂಟೆಗೆ ತೋರಿಸ್ತಾ ಇದೆ. ಇನ್ 50 kilometers ಇದೆ. ಇವಾಗ ಏರ್ಪೋರ್ಟ್ ಹತ್ತತ್ರ ಇದ್ದೀವಿ. ಸಿಗೋದ ಯಾವ ಥರ ಆಯ್ತು ಏನು ಅಂತ ತಿಳಿಸಿ ಬನ್ನಿ ನೋಡಿ. ಟೈರ್ ಪ್ರೆಷರ್ ಲಾಸ್ ಅಂತ ತೋರಿಸ್ತಾ ಇದೆಯಪ್ಪ. ಚೆಕ್ ಮಾಡ್ಕೊಳ್ಳೋಣ, ಏನು ಚೆಕ್ ಮಾಡ್ಕೊಳ್ಳೋಣ. ದೈವಿಕ್ ನಿದ್ದೆ ಹೋಯ್ತಾ? ಇದು ಚೆಕ್ ಮಾಡ್ಗುರು, ಇಲ್ಲಿ ಟೈರ್ ಪ್ರೆಷರ್ ಯಾವ್ದಾರು ಇದೆಯಾ, ಏನಾರು ಆಗಿದೆಯಾ ಅಂತ. ಯಾವ್ದ್ರಲ್ಲಿ ಕಮ್ಮಿ ಇದೆ ನೋಡು ಒಂಚೂರು. ಮೊನ್ನೆ ತಾನೇ ಹಾಕ್ಸಿದೀನಿ. ಕರೆಕ್ಟ್ ಆಗಿದ್ಯಾ? ಸರಿ ನಡಿ ಹೊರಡೋಣ. ಫ್ರೆಂಡ್ ಗಾಡಿಯಲ್ಲಿ ಮುಂದ್ಗಡೆ ಹೋಗ್ತಾ ಇರೋ ಗಾಡಿಲಿ ಒಂದ್ ಚೆನ್ನಾಗಿ ಬರ್ದಿತ್ತು, ತಾಯಿ ಕೊಡೋ ಹಾಲು ತಾಕತ್ತಿಗೆ, ಹುಡುಗಿ ಕೊಡೋ ಮುತ್ತು ಆಪತ್ತಿಗೆ ಅಂತೆ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಂಗಾಗಿ ನಮ್ ಗಾಡಿ 13.6 ಕೊಟ್ಟಿದೆ ಇವತ್ತು. ನೋಡಿ ಇಲ್ಲಿ ತನಕ ಇನ್ನೊಂದು ಕಿಲೋಮೀಟರ್ ಇದೆ ಘಾಟಿ ಸುಬ್ರಹ್ಮಣ್ಯ. ಇಲ್ಲೇ ಟಾಲ್ ಬಂದ್ರು ಕಲೆಕ್ಷನ್ಗೆ, ಅವ್ರಿಗೆ ಕೊಟ್ಬಿಟ್ಟು ಮುಂದಕ್ಕೆ ಹೋಗೋದ. 20 rupees ಕಾರ್ಗೆ. ಇವಾಗ 74 kilometers ಬಂದಿದ್ದೀವಿ. ಸೊ 8 o'clock ದರ್ಶನಕ್ಕೆ ಹೋಗೋದ. ಸದ್ಯಕ್ಕೆ ಜಾಸ್ತಿ ರಶ್ ಇಲ್ಲ, ಇಷ್ಟಿದೆ. ಒಂದೊಂದ್ಸರಿ ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಏರಿಯಾ ಫುಲ್ಲು ತುಂಬ ಹೋಗಿರುತ್ತೆ. ಇವತ್ತು ಇಷ್ಟಿದೆ. ಸೊ ಬೇಗ ದರ್ಶನ ಆಗತ್ತೆ ಅನ್ಸುತ್ತೆ. ಅವರೆಕಾಯಿ ಫ್ರೆಶ್ ಆಗಿ ಬಂದಿದೆ ಆಲ್ರೆಡಿ. ವಿಶೇಷ ದರ್ಶನ 100 ಅಂತ ಹೇಳ್ತಾರೆ, ಬಟ್ ಇವತ್ತೇನು ನೆಸೆಸಿಟಿ ಇಲ್ಲ. ಇಲ್ಲೂ ಕಾರ್ ನಿಲ್ಸ್ಬೋದಿತ್ತಲ್ವಾ? ಎಲ್ಲ ಹೊಸದಾಗಿ ಶೀಟ್ಗಳೆಲ್ಲ ಆಗ್ತಾ ಇದ್ದಾರೆ, ರಿನೋವೇಷನ್ ಫುಲ್ಲು ದೇವಸ್ಥಾನ. ಬಟ್ ನೋಡಿ, ಅಲ್ಲೇ ನಾವು ಗರ್ಭಗುಡಿ ಹತ್ರ ಬಂದೇ ಬಿಟ್ವಿ. ಬರೀ ಲಾಡು ಕೊಡಪ್ಪ. ಈ ದೇವರ ದರ್ಶನಕ್ಕೆ ನಾನು ಕಳೆದ 20 ವರ್ಷದಿಂದ ಪ್ರತಿ ವರ್ಷ ಅಟ್ಲೀಸ್ಟ್ ಮಿನಿಮಮ್ ಒಂದ್ಸರಿ ಏನಾದ್ರೂ ಬರ್ತಾ ಇದ್ದೀನಿ. ಏನೋ ಒಂಥರ ಪವರ್ಫುಲ್ ದೇವರು ಇದು. ಹಂಗೆ ಇಲ್ಲಿ ಪ್ರಸಾದದ್ದು ಇದಿದೆ, ತಿಂಡಿ ಸಿಗುತ್ತೆ ಬೆಳಗ್ಗೆನೆ. ಸೊ ಅಲ್ಲಿದ್ರೆ ತಿಂಡಿ ತಿನ್ಕೊಂಡು ವಾಪಸ್ ಹೊರಡೋದ. 10 ಗಂಟೆಗಾ? ಆಯ್ತು. ದೂರದಿಂದ ಬರೋರಿಗೆ ಇಲ್ಲೇ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಕೂಡ ಇದೆ ದೇವರು ಇದ್ರ ಹತ್ರ, ದೇವಸ್ಥಾನದ ಬಳಿ. ಚಪ್ಪಲಿ ಎಲ್ಲ ಕಾಣೆ ಆಗಿದೆ. ಎಲ್ಲಿದೆ? ಅಲ್ಲೇ ಕೇಳಿ, ಯಾರಿಗೆ ಸ್ಟ್ಯಾಂಡ್ಗೆ ಹಾಕಿರ್ತಾರಂತೆ ನೋಡು. ನನ್ನ ಕಾರ್ಲೇ ಬಿಟ್ಟು ಬರೋಣ ಅನ್ಕೊಂಡೆ, ಮತ್ತೆ ಹಾಕೊಂಬಂದ್ವಿ. ನೋಡೋ ಸಿಗತ್ತಾ ಇಲ್ವಾ ಅಂತ. ಇದೆ ಇಲ್ಲೇ ಸದ್ಯಕ್ಕೆ. ಗೊತ್ತಾಯ್ತು, ಬಟ್ ಬೇರೆ ಯಾರ ಬಿಟ್ಟು ಹೋಗಿದ್ರು ನಮ್ಗೆ ಅಲ್ಲೇ ಅಂತ ತಿಳ್ಕೊಂಡ್ ಬಿಟ್ವಿ. ಅಲ್ಲಿ 10 ಗಂಟೆ ಈಗ ತಿಂಡಿ ಅಂತ ಹೇಳಿದ್ರು. ಸೊ ಇಲ್ಲೇ ಹೋಟೆಲ್ಗೆ ಹೋಗ್ತಾ ಇದೀವಿ. ಹೋಟೆಲಲ್ಲಿ ತಿಂಡಿ ತಿನ್ನೋಣ. ನಿಂಗೆ ಏನ್ ಬೇಕಾ ದೈವಿಕ್? ದೋಸೆ. ಯಾವ ದೋಸೆ? ಪ್ಲೇನ್? ಓಹ್, ನೀ ಪಲ್ಯ ತಿನ್ನಲ್ಲ? ಇಡ್ಲಿ ವಡೆ ಸಾಂಬಾರ್. ಓಕೆ. ಚಿಕ್ಕದಾದ್ರೂ ಚಕ್ಕವಾಗಿರೋ ಹೋಟೆಲ್ ಇದೆ. ಚೆಕ್ ಮಾಡೋದು ಬನ್ನಿ ಹೇಗಿದೆ ಅಂತ, ಟೇಸ್ಟ್ ಹೇಗಿದೆ ಅಂತ ನೋಡಿ. ಏನಾಯ್ತು ಅಲ್ಲಿ ಮತ್ತೆ ಬಂತು? ಪ್ರಸಾದ ಬಿಡಪ್ಪ ಅದು. ಆಯ್ತು ತಿನ್ಕೋ. ಪ್ರಸಾದ ಎಲ್ಲ ಚೆಲ್ಬಿಟ್ವು, ಚೇರ್ ಮೇಲೆ ಇತ್ತಿದ್ದ. ಇವಾಗ ಹೋಗಿ ಬಂದ್ವಲ್ಲ, ಈ ದೇವಸ್ಥಾನದ ವಿಶೇಷತೆ ಏನು ಹೇಳು? ಈ ದೇವಸ್ಥಾನದ ವಿಶೇಷತೆ, ಮುಂದ್ಗಡೆ ಸುಬ್ರಹ್ಮಣ್ಯ ಐತೆ, ಹಿಂದ್ಗಡೆ ನರಸಿಂಹಸ್ವಾಮಿ ಐತೆ. 2 ದೇವರು ಒಂದ್ ಕಲ್ಲಲ್ಲಿ ಇರೋದು ವಿಶೇಷತೆ. ಮುಂದ್ಗಡೆ ಸುಬ್ರಹ್ಮಣ್ಯದಲ್ಲಿ 2 ಕಣ್ಣಿದೆ, ಒಂದ್ ಗಂಧ ನೋಡ್ಬೋದು. ಹಿಂದ್ಗಡೆ ನರಸಿಂಹಸ್ವಾಮಿಲಿ 2 ಕಣ್ಣಿದೆ, ಒಂದ್ ನಾಲ್ಗೆ ಐತೆ. ಹಿಂದ್ಗಡೆ ನರಸಿಂಹಸ್ವಾಮಿ ನೋಡಕ್ಕಾಗಲ್ಲ,
ಮುಂದ್ಗಡೆ ಸುಬ್ರಹ್ಮಣ್ಯ ಸ್ವಾಮಿ ನೋಡ್ಬೋದು. ಹಿಂದ್ಗಡೆ ನೋಡಕ್ಕಾಗಲ್ಲ ಅಂತ ಮಿರರ್ ಹಾಕಿದ್ದಾರೆ. 2 ದೇವರು ಒಟ್ಟಿಗೆ ನೋಡ್ಬೋದು. 2 ದೇವರು ಒಂದೇ ಕಲ್ಲಲ್ಲಿ ಇರೋದೇ ಇಲ್ಲಿ ಇದು ವಿಶೇಷತೆ. ಓಕೆ, ಥ್ಯಾಂಕ್ ಯು. ಚಟ್ನಿ ಸಾಗು ಏನು ಬೇಡವಾ? ಓಕೆ. ಪೂರಿ ಮ್ಯಾನ್ ಚಿಕ್ಕದು ಹೋಟ್ಲು, ಬಟ್ ದೋಸೆ ಇರ್ಲಿಲ್ಲ. ಪೂರಿ ಸಾಗು ಪಲಾವು ಚೆನ್ನಾಗಿತ್ತು. ಪಡ್ಡು ಒಂದ್ ಸ್ವಲ್ಪ ದಪ್ಪ ಇತ್ತು. ಓಕೆ. ಆರ್ಬೇಕಿತ್ತು, ಬಿಸಿ ಬಿಸಿ ತಿಂದ್ವಲ್ಲ, ಹಂಗಾಗಿ ಚೆನ್ನಾಗಿ ಆಗ್ಲಿಲ್ಲ. ಬಟ್ 3 ಜನಕ್ಕೆ 190 ರೂಪಾಯಿ ಓಕೆ ಅಲ್ಲ? ಓಕೆ, ಫುಲ್ ಹೊಟ್ಟೆ ತುಂಬ ತಿಂದಿದ್ದೀವಿ. ಪಲಾವ್, ಮೊಸರು ಬಜ್ಜಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ನಿಂದು ಪೂರಿ ಹೆಂಗಿತ್ತಪ್ಪ? ಸೂಪರ್ ಆಗಿ. ಬಟ್ ನೀನ್ ಅದಕ್ಕೆ ಇದಾಕೊಂಬೇಕಲ್ವಾ, ಗೊಜ್ಜನ್ ತೆಗೆದ್ರೆ ಚೆನ್ನಾಗಿ. ಸಾಗು ಚಟ್ನಿ ಹಂಗೆ ಇಷ್ಟ ನಿಂಗೆ? ಇಷ್ಟು ಅಲ್ಲಿ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ಅಂತೂ ಬೇಜಾನಿದೆ. ಸೊ ಇವಾಗ ಟೈಮ್ ಬಂದು 8:15. ದರ್ಶನ ಎಷ್ಟು ಬೇಗ ಆಯ್ತು ಅಂದ್ರೆ 5 ನಿಮಿಷದೊಳಗೆ ಗರ್ಭಗುಡಿಲಿದ್ವಿ. ಸೊ ಅಲ್ಲಿ ನೀಟಾಗಿ ದೇವ್ರು ನೋಡೋದಕ್ಕೆ 5 ನಿಮಿಷ ಕಾಲ ಸಿಕ್ತು ನಮ್ಗೆ. ಸೊ ಈ ಥರ ರಶ್ ಇಲ್ದಿದ್ದೀರಾ ಬಂದ್ರೆ ಮಾತ್ರ ಲಾಟ್ರಿ. ಸೊ ಈಗ 8:45ಗೆ ಹೊರಡ್ತಾ ಇದೀವಿ. ಆಗ್ಲೇ ಕಾರ್ಗಳ ಪಾರ್ಕಿಂಗ್ ಸ್ಪೇಸ್ ತುಂಬ್ತಾ ಇದೆ ನೋಡಿ. ಆಗ್ಲೇ 8:45ಗೆ. ಸೊ ಜನ ಇವಾಗ ಬರ್ತಾ ಇದಾರೆ. ಆವಾಗ್ಲೇ ಅಲ್ಲಿ ನಮ್ದು ಒಂದೇ ಕಾರ್ ಇದ್ದಿದ್ದು. ಇವಾಗ ನೋಡಿ ಆಗ್ಲೇ ಬಸ್ಸು ಇಲ್ಲ. ದರ್ಶನ ತುಂಬಾ ಚೆನ್ನಾಗಾಯ್ತು. 8:45 ಅಷ್ಟೊತ್ತಿಗೆ ಘಾಟಿ ಸುಬ್ರಹ್ಮಣ್ಯ ಬಿಟ್ಟು 10:45ಗೆಲ್ಲ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ಮತ್ತೆ ರವಿದು ಅವ್ರ ತಂದೆಗೆ ಮದ್ದೂರಲ್ಲಿ ಟ್ರೀಟ್ಮೆಂಟ್ ಲಕ್ಪತ್ ಕೊಡಿಸ್ತಾರಲ್ಲ, ಫೇಮಸ್, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಮದ್ದೂರಿಗೆ ಬಂದ್ವಿ. ಇಲ್ಲಿ ನಾನು ಘಾಟಿ ಸುಬ್ರಹ್ಮಣ್ಯ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ತಿರುಪತಿ ವಿಡಿಯೋನು ತುಂಬಾ ಚೆನ್ನಾಗಿ ನೋಡಿದ್ದೀರಾ. 16 ನಿಮಿಷ ಇದ್ರೂ ತುಂಬಾ ಚೆನ್ನಾಗಿ ನೋಡಿ ಎಲ್ಲ ಪ್ರೋತ್ಸಾಹಿಸಿದ್ದೀರಾ. ಇದೇ ತರ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್.